ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಂಡೇ ಸ್ಪೆಷಲ್ಲು ಬಾರ್ಬಿಕ್ಯೂ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಮನೇಲೇ ಟ್ರೈ ಮಾಡ್ತಾ ಇದ್ದೀನಿ ಹೇಗೆ ಮಾಡಬೇಕು ಅಂತ. ಸೊ ಈ ವಿಡಿಯೋದಲ್ಲಿ ಹೇಗೆ ಪ್ರೊಸೆಸ್ ಮಾಡ್ತೀನಿ ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಮನೇಲೇ ಟ್ರೈ ಮಾಡಿ. ಸೊ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಒಂದು ಕಮೆಂಟ್ಸ್ ಹಾಕಿ. ಸೊ ನೆಕ್ಸ್ಟು ವಿಡಿಯೋ ಒಳಗೆ ಹೋಗೋಣ. 2 kg ಚಿಕನ್ ಪೀಸಸ್ ತೊಗೊಂಡಿದ್ದೀವಿ. ಲೈಫ್ ಲೈನ್ ಟೆಂಡರ್ ಚಿಕನ್ ಅಂತ ಅಂಗಡಿ ಇದೆಯಲ್ಲ ಅಲ್ಲಿ, ಸೊ ಅಲ್ಲಿಂದ ತೊಗೊಂಡಿದ್ದೀನಿ. ನಿಮ್ಮ ಮನೆ ಹತ್ರ ಯಾವ್ದಾದ್ರು ನಾರ್ಮಲ್ ಅಂಗಡಿ ಇದ್ರೂ ತೊಗೊಳ್ಳಿ, ಬಟ್ ಟೆಂಡರ್ ಚಿಕನ್ ಇದ್ರೆ ಒಂದು ಸ್ವಲ್ಪ ಜ್ಯೂಸಿ ಇರುತ್ತಲ್ಲ, ಚೆನ್ನಾಗಿರುತ್ತೆ ಮಾಡಿದಾಗ. ಐ ಥಿಂಕ್ 1 ಲೆಮನ್ ಸಾಕು ಅಂದ್ಕೊಂಡಿದ್ದೀನಿ. ನೋಡೋಣ, ಅದ್ರ ಮೇಲೆ ಡಿಪೆಂಡ್ ಮಾಡ್ತೀನಿ. ಲೆಮನ್ ಇರಬೇಕು, ಟೇಸ್ಟ್ ಬರುತ್ತೆ. ಸ್ವಲ್ಪ ಗಟ್ಟಿ ಇದೆ ಲೆಮನ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಲೆಮನ್ ರಸ ಏನಿದೆ ಅದು ಎಲ್ಲ ಚಿಕನ್ ಪೀಸಸ್ಗೂ ಆಗೋ ಥರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದು ಇದು ಸುಹಾನ ಚಿಕನ್ ತಂದೂರಿ ಮಿಕ್ಸ್ ಅಂತ ಬರುತ್ತೆ ಅಂಗಡೀಲಿ. ಇದು ದೊಡ್ಡ ದೊಡ್ಡ ಸ್ಟೋರ್ಗಳಲ್ಲೂ ಸಿಗುತ್ತೆ. ನನ್ನ ಸಜೆಷನ್ ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅನ್ನೋದು ನನ್ನ ಸಜೆಷನು. ನಿಮ್ಗೆ ನೋಡಿ ಸಿಗಲಿಲ್ಲ ಅಂದರೆ ನೀವು ಎವರೆಸ್ಟ್ ಅಥವಾ ಬೇರೆ ಯಾವ್ದಾದ್ರು ಕಂಪ್ನಿದು ತೊಗೋಬೋದು. ಬಟ್ ಇದು ಚೆನ್ನಾಗಿರುತ್ತೆ, ಎಲ್ಲ ಮಿಕ್ಸ್ ಆಗಿ ಬಂದಿರುತ್ತೆ. ಕೆಲವು ಇಂಗ್ರೀಡಿಯೆಂಟ್ ಹಾಕಿದ್ರೆ ಸಾಕು ಮನೇಲಿರೋದು, ಸೊ ಟೇಸ್ಟ್ ಬರುತ್ತೆ. ಇದನ್ನು ಟ್ರೈ ಮಾಡಿ. ಈ ಥರ ಪೇಸ್ಟ್ ಬರುತ್ತೆ, ಅದನ್ನು ಡೈರೆಕ್ಟ್ ಚಿಕನ್ಗೆ ಹಾಕೋಬಿಡಿ. ಇದು 1 ಪ್ಯಾಕೆಟ್ ಬಂದು 100 ಗ್ರಾಮ್ ಇರುತ್ತೆ. ಇದು 1 kg 1 ಪ್ಯಾಕೆಟ್ ಹಾಕಬೇಕಾಗುತ್ತೆ. ನೀವು 2 kg ತೊಗೊಂಡ್ರೆ 2 ಪ್ಯಾಕೆಟ್ ತೊಗೊಳ್ಳಿ. ಓಕೆ, 2 kgsಗೆ 400 ಗ್ರಾಮು ಮೊಸರು ಬೇಕಾಗುತ್ತೆ. 1 kg ಇದ್ದರೆ 200 ಗ್ರಾಮ್ ಸಾಕು. ಮೊಸರು ಹಾಕೊಳ್ಳಿ. 400 ಗ್ರಾಮ್ ನಾನು ತೊಗೊಂಡಿದ್ದೀನಿ, ಬಿಕಾಸ್ ನಾನು 2 kgs ಮಾಡ್ತಾಯಿದ್ದೀನಿ. ಸ್ವಲ್ಪ ಮಿಕ್ಸ್ತೀನಿ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಿಮಗೆಲ್ಲ ಚಿಕನ್ಗೂ ಕ್ಲೀನಾಗಿ ಗ್ರೇವಿ ಹೋಗಿರುತ್ತಲ್ಲ, ಸೊ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಅಷ್ಟೆ. ಸ್ವಲ್ಪ ಗಟ್ಟಿ ಮೊಸರು ತೊಗೊಳ್ಳಿ. ಗಟ್ಟಿ ಮೊಸರು ತೊಗೊಂಡಾಗ ಏನೋ ಸ್ವಲ್ಪ ಇದು ಗ್ರೇವಿ ಎಲ್ಲ ಗಟ್ಟಿಯಾಗಿ ಕ್ಲೀನಾಗಿ ಚಿಕನ್ಗೆ ಅಂಟ್ಕೊಳ್ಳುತ್ತೆ. ಸೊ ಗಟ್ಟಿ ಮೊಸರು ಹಾಕ್ಕೊಂಡು ಯೂಸ್ ಮಾಡಿ. ಇದರಲ್ಲಿ ಆಲ್ರೆಡಿ ಖಾರ ಎಲ್ಲ ಕ್ಲೀನಾಗಿ ಇರುತ್ತೆ. ನಮ್ಗೊಂದು ಸ್ವಲ್ಪ ಎಕ್ಸ್ಟ್ರಾ ಖಾರ ಬೇಕು ಅಂತ ಹೇಳಿಬಿಟ್ಟು ಒಂದು 1.5 ಸ್ಪೂನು ಚಿಲ್ಲಿ ಪೌಡ್ರ್ ತೊಗೊಳ್ತಾ ಇದ್ದೀನಿ. ನಿಮಗೆ ಸಾಕು ಅನ್ನೋದಾದರೆ ಅದೆಲ್ಲ ಇರುತ್ತೆ. ಇಲ್ಲ ಎಕ್ಸ್ಟ್ರಾ ಬೇಕು ಅಂದರೆ ನೀವು ಒಂಚೂರು ಖಾರದ ಪುಡಿ ಯೂಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ಮಿನಿಮಮ್ 2 hours ಮ್ಯಾರಿನೇಟ್ ಮಾಡಲೇಬೇಕು. ಮ್ಯಾಕ್ಸಿಮಮ್ ಎಷ್ಟೊತ್ತು ಬೇಕಾದ್ರೆ ಇಡಿ, ನೋ ಪ್ರಾಬ್ಲಮ್. ನೀವು ಎಷ್ಟು ಜಾಸ್ತಿ ಟೈಮ್ ಇಡ್ತೀರೋ ಅಷ್ಟು ಟೇಸ್ಟ್ ಬರುತ್ತೆ ಇದು. ಸೊ ನಾನಿವಾಗ ಇದನ್ನು ಫ್ರಿಜ್ಜಲ್ಲಿ ಇಕ್ತೀನಿ. ಸೊ ಅದಾದಮೇಲೆ ಮತ್ತೆ ಸಿಗ್ತೀನಿ. ಸೊ ನಮ್ಮನೆ ಬಾರ್ಬಿಕ್ಯೂ ಸ್ಟ್ಯಾಂಡ್ ಇರಲಿಲ್ಲ ಆ್ಯಕ್ಚುಲಿ. ಸೊ ಅದಕ್ಕೆ ಮನೇಲೇ ಇರೋದನ್ನ ಏನಾದ್ರು ಮಾಡಿ ಸ್ಟ್ಯಾಂಡ್ ಮಾಡೋಣ ಅಂದ್ಬಿಟ್ಟು ಈ ಥರ ಸೆಟಪ್ ಮಾಡಿದ್ದೀನಿ. ಸೊ ನೆಕ್ಸ್ಟು ಕೆಂಡ ಮಾಡ್ಕೊಳ್ಳೋಣ ಬನ್ನಿ. ಪೆಟ್ರೋಲು, ಸಿಮೆಣ್ಣೆ ಆ ಥರದ್ದು ಏನೂ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಅದು ಸ್ಮೆಲ್ ಬಂದ್ಬಿಡುತ್ತೆ. ಸೊ ಮನೇಲಿರೋ ಆಯಿಲು, ಕುಕ್ಕಿಂಗ್ ಆಯಿಲು ಈ ಥರದ್ದು ಯೂಸ್ ಮಾಡಿ, ಸ್ಮೆಲ್ ಬರೋಲ್ಲ.
ಟೇಸ್ಟ್ ವೈಸ್ ಸೂಪರ್. ಚಿಕನ್ ಪೀಸ್ದು ಜ್ಯೂಸಿನೆಸ್ ಅಂತೂ ಹಂಗೆ ಇದೆ. ಮತ್ತು ಆಯಿಲಿ ಅಂತ ಅನಿಸ್ತಾ ಇಲ್ಲ, ಯಾಕಂದರೆ ಕಬಾಬಲ್ಲೆಲ್ಲ ತುಂಬ ಆಯಿಲಿ ಅನಿಸುತ್ತೆ. ಇದು ವಿತೌಟ್ ಆಯಿಲ್, ಜಸ್ಟ್ ಬಟರ್ ಹಾಕಿದ್ದೀವಿ ಲಾಸ್ಟಲ್ಲಿ. ಸೊ ಇಟ್ಸ್ ರಿಯಲಿ ಗುಡ್, ಸಕ್ಕತ್ತಾಗಿದೆ, ಯಮ್ಮಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಕೊಡಿ. ಓಟ್ ಬಾ.